ಯಾವುದೇ ವೃತ್ತಿ ಇದೆಯಲ್ಲ ಯಾರ ಪಿತ್ರಾರ್ಜಿತ ಸ್ವತ್ತಲ್ಲ. ಪ್ರತಿಭೆ ಅನ್ನೋದು ಇದೆಯಲ್ಲ ಯಾರ ಸ್ವತ್ತಲ್ಲ, ಎಲ್ಲರಲ್ಲೂ ಪ್ರತಿಭೆ ಇರ್ತದೆ. ಆ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನ ಅಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದೇ ವಿದ್ಯೆ ಮತ್ತು ಜ್ಞಾನ. ನೀವು ಜ್ಞಾನ ಹೆಂಗಿರ್ಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರ್ಬೇಕು ಮತ್ತು ವೈಚಾರಿಕವಾಗಿರ್ಬೇಕು. ವೈಜ್ಞಾನಿಕವಾಗಿರ್ಬೇಕು. ನಮ್ಮಲ್ಲಿ ಜೆ.ಎಚ್. ಪಟೇಲ್ ಹೇಳ್ತಿದ್ರು, ಒಂದ್ಸಾರಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಬಿ ರಾಚಯ್ಯನವರು ಹೊಗಳ್ತಾ ಇದ್ರು. ಒಂದು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಹೊಗಳ್ತಾ ಇದ್ರು. ಜೆ.ಎಚ್. ಪಟೇಲ್ ಎದ್ಬಿಟ್ರು. ರಾಚಯ್ಯನವರು ಸ್ವಲ್ಪ ಕೂತ್ಕೊಳ್ಳಿ, ನಾವು ಒಂದು ನಿಮಿಷ ಮಾತಾಡ್ತೀನಿ ಅಂತ ಹೇಳಿದ್ರು. ರಾಚಯ್ಯನವ್ರೆ, ರಾಮಕೃಷ್ಣ ಹೆಗಡೆಯವ್ರನ್ನ ಹೊಗಳ್ಬೇಕಾದಂತ ಅಗತ್ಯ ಇಲ್ಲ. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನಿಮಗೆ ಯಾವಾಗಪ್ಪ ಬಂದದು? ಸಂವಿಧಾನ ಬಂದ್ಮೇಲೆ ಬಂತು. ನಿಮಗೆ ನನಗೆ ಬಸವಣ್ಣ ಬಂದಾಗಲೇ ಬಂತು 800 ವರ್ಷಗಳ ಹಿಂದೆ. ನಾನು ನಿನಗಿಂತ ಬುದ್ಧಿವಂತ, ನನಗಿಂತ ರಾಮಕೃಷ್ಣ ಹೆಗಡೆ ಬುದ್ಧಿವಂತ.